ATM ತಂಡ ನಡೆಸಿಕೊಡ್ತಾ ಇರುವಂತಹ SPB at 80 ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ ಸುಸ್ವಾಗತ. ರತ್ನಗರ್ಭ ಗಣಪತಿಂ ಸಮಾಶ್ರಯಾಮಿ ಸತತಂ. ಗಾನದ ಹಬ್ಬವಿದು ಮುಂಜಾನೆಯಿಂದ ಸಂಜೆಯವರೆಗೆ 80 ಗೀತೆಗಳ ಸರಮಾಲೆ. ಈ ಟೈಟ್ಲ್ ಸಾಂಗ್ ಏನು ನೋಡಿದ್ರಿ, ಈ ಗೀತೆನ ನನಗೆ ಮಾಡಿಕೊಟ್ಟವರು ನಾಗೇಶ್ ಸರ್ ಅವ್ರು. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಬೇಕು ಸರ್. ಪ್ರೊಫೆಷ್ನಲಾಗಿ ಸಿಂಗಿಂಗ್ ಅಂತ ನಾನು ಎಂಟ್ರಾಗಿದ್ದು, ಫಸ್ಟು ಹಾಡಿದ್ದು ಶ್ವೇತನ್ ಜೊತೆನೆ ನಾನು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಆ್ಯಕ್ಚುಲಿ ಅವತ್ತು ನನಗೆ ಪ್ರೇಯರ್ ಆಡಬೇಕಂದ್ರೆ ಏನು ಶ್ರುತಿನೂ ಇಲ್ಲ, ತಾಳನೂ ಇಲ್ಲ, ಹೆಂಗೆ ಆಡೋದು ಅನ್ನೋ ಥರ. ಬಟ್ ಇವರು ಇಷ್ಟು ಅಕಂಪನಿ ಮಾಡಿದ ತಕ್ಷಣ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ, ದಿಸ್ ಇಸ್ ಮೋರ್ ದೆನ್ ಅನಫ್ ಅನ್ನೋ ಥರ ಆಯಿತು. SPB ಅವರ 80ನೇ ವರ್ಷದ ಹುಟ್ಟುಹಬ್ಬಕ್ಕೆ 80 ಗೀತೆಗಳ ಸಮರ್ಪಣೆ ಮಾಡಿದ್ದೀವಿ. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಮತ್ತು ಈ ಕಾರ್ಯಕ್ರಮವನ್ನು ನೇರವಾಗಿ ಪ್ರಾಯೋಜನೆ ಮಾಡಿದಂತಹ ಎಲ್ಲರಿಗೂ ಕಲಾಭೂಮಿ ಮತ್ತು ATM ತಂಡದ ಪರವಾಗಿ ನಮ್ಮ ವಂದನೆಗಳು. ಇಂಥ ಒಂದು ಕಾರ್ಯಕ್ರಮ ನನಗೆ ಮಾಡೋಕ್ಕೆ ನನಗೆ ಮೇಯ್ನ್ ಬೆನ್ನೆಲುಬಾಗಿ ನಿಂತಂಥ ಒಂದು ನವೋದಯ ನಾಗರಾಜ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಪ್ರಸನ್ನ ಉಡುಪ ಅವರು. ಹಾಗೆ ನಾವು ಈ ವಾಯ್ಸ್ ಓವರ್ ಮಾಡಿ ಹಿಂಗಡೆ ಬ್ಯಾಕೆಟ್ ಡ್ರಾಪಲ್ಲಿ ನಾವು ಅದನ್ನು ಹಾಕಬೇಕು ಅಂದಾಗ ಕೂಡ ನಮಗೆ ಮೇಯ್ನ್ ನೆನಪಾಗಿದ್ದು ಗಿರೀಶ್ ಸರ್ ಅವರು ನನ್ನ ಬ್ರದರ್ ಥರ. ಸೊ ಗಿರೀಶ್ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಿದ್ದ ಇದ್ದೀವಿ. ನನಗೆ ಫಸ್ಟು ತುಂಬ ಇಂಪ್ರೆಸ್ ಆಗಿದ್ದು ಈ ಟೀಮಲ್ಲಿ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಪರ್ಫೆಕ್ಟ್ ಫ್ರೇಮ್ವರ್ಕ್ ಆ್ಯಂಡ್ ಗುಡ್ ಥಾಟ್ ಪ್ರಾಸೆಸ್. ಹ್ಯಾಟ್ಸ್ ಆಫ್ ಟು ಯುವರ್ ಟೀಮ್. ಐ ವಾಸ್ ವೆರಿ ಇಂಪ್ರೆಸ್ಡ್. ನಮ್ಗಳಿಗೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ, 80 ಹಾಡುಗಳು ಅವರಿಗಾಗಿ ಅವರು ಡೆಡಿಕೇಟ್ ಮಾಡಿರೋದಕ್ಕೆ ನಿಮಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಹೋಗಿದ್ದೀವಿ, ಹಾಡಿದ್ದೀವಿ. ದಿಸ್ ಈಸ್ ದ ತುಂಬ ಶಿಸ್ತುಬದ್ಧವಾದಂಥ ಒಂದು ಕಾರ್ಯಕ್ರಮ. ತುಂಬ ಇಷ್ಟ ಆಯಿತು ಸರ್. ತುಂಬ ಡಿಸಿಪ್ಲಿನ್ಡ್ ಆಗಿದೆ ನಿಜವಾಗ್ಲೂ. ನಿಮ್ಮ ಒಂದು ATM ಇಂದ ನಮ್ಮ ಕ್ಯಾರೋಕೆ ಕ್ಲಬ್ ಹೆಂಗೆ ನಡೆಸಬೇಕು ಅನ್ನೋದು ಭಾಳಷ್ಟು ಕಲ್ತಿದ್ವಿ ಸರ್ ನಾವು ನಿಜವಾಗ್ಲೂ. ತುಂಬ ದೊಡ್ಡ ಮಾತು. ಆಮೇಲೆ ನಮ್ಮಲ್ಲಿ ಹೆಂಗೆ ಅಂದರೆ ಕ್ಯಾರೋಕೆ ಕ್ಲಬ್ಸ್ನಲ್ಲಿ ನಾವು ಹೋದರೆ ಸರ್ ನನಗೆ ಬೇಕು ಕೊಡಿ ಅಂತ ಇವರು ಎಷ್ಟು ಮೆಟಿಕ್ಯುಲಸ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ A to Z ಆರ್ಡ್ರ್ನಲ್ಲಿ ಹಾಕ್ಬಿಟ್ಟವ್ರೆ. ಕಲೆ ಎಲ್ಲರನ್ನೂ ಕರೆಯುತ್ತೆ, ಆದರೆ ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ ಅಂತ. ಅದರಲ್ಲಿ ನಮ್ಮ ಅರವಿಂದ್ ಸರ್ ಸಹ ಒಬ್ಬರು ಅನ್ನೋದು ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಒಂದು ಭಕ್ತಿಗೀತೆ ಇತ್ತು, ಆ ಭಕ್ತಿ ಇವರು ಫಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ರಾತ್ರಿ 2 ಗಂಟೆಗೆ ಮೆಸೇಜ್ ಹಾಕಿದ್ದಾರೆ, ನಿಮ್ಮ ಹಾಡು ಮೊದಲನೇದಿದೆ, ನೀವು 8:50ಕ್ಕೆ ಬರಬೇಕು ಅಂತ. ಅಷ್ಟು ಪರ್ಫೆಕ್ಟಾಗಿ ಅವ್ರು ಪ್ಲ್ಯಾನಿಂಗ್ ಮಾಡಿ ಎಲ್ಲಾದ್ರೂ ಇಷ್ಟು ಪಂಕ್ಚುಯಾಲಿಟಿ, ಇಷ್ಟು ಡಿಸಿಪ್ಲಿನ್ ಇರೋವಂಥದ್ದು ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಒನ್ ಆ್ಯಂಡ್ ದಿ ಓನ್ಲಿ ಒನ್ ಕಲಾಭೂಮಿ ಆ್ಯಂಡ್ ATM. ಗಿರೀಶ್ ಅವರು ಎಕ್ಸಲೆಂಟ್ ವಾಯ್ಸ್, ಎಕ್ಸಲೆಂಟ್ ಲ್ಯಾಂಗ್ವೇಜು, ತುಂಬ ಕಮೆಂಡು. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ರಿಯಲಿ ಸೂಪರ್. ಇದು ಅನೌನ್ಸ್ ಮಾಡೋದಾಗಲಿ, ಆ ಮಗು ನೋಡಿದ್ರಿ ಎಲ್ಲರ ಕಣ್ಣಲ್ಲೂ ನೀರು ಬಂತು. ಫಸ್ಟ್ ಅದಕ್ಕೆ ಇವರಿಗೆ ತುಂಬ ಶ್ಲಾಘನೀಯವಾದ ಕೆಲಸ. ಯಾರಿಗೂ ಆ ಧೈರ್ಯ ಬರೋದಿಲ್ಲ. ಅದು ವೇದಿಕೆ ಅಂದಮೇಲೆ ಎಲ್ಲರಿಗೂ ಅವಕಾಶ ಅಂತ ಪ್ರೂವ್ ಮಾಡಿದ್ರು. ನನಗೇನು ಇಂಪ್ರೆಸ್ ಆಯಿತು ಅಂದರೆ, ಬೆಳಿಗ್ಗೆ 9 ಗಂಟೆಗೆ ಬರೋಕ್ಕೆ ಹೇಳಿದ್ರು, 8:45 ಅಷ್ಟೊತ್ತಿಗೆ ಬಂದ್ವಿ. ಅವಾಗಿಂದ ಇವಾಗವರೆಗೂ ನಾನ್ ಸ್ಟಾಪ್ ಹ್ಯಾಟ್ಸ್ ಆಫ್. SPBಗೆ ಎಷ್ಟು ಡಿಸಿಪ್ಲಿನ್ ಇದೆಯೋ ನಿಮಗೂ ಅಷ್ಟೇ ಡಿಸಿಪ್ಲಿನ್ ಇದೆ. ಯು ಆರ್ ಮಾಡರ್ನ್ SPB. ಕರೋಕೆ ಎನ್ನುವ ಪರಿಕಲ್ಪನೆ ಇಲ್ಲದಿರೋ ಕಾಲದಲ್ಲಿ ಸಿ ಬೆಂಗಳೂರು ಮಾಧ್ಯಮದ ಮೂಲಕ ಜನಪ್ರಿಯತೆಯನ್ನು ಆ ಕಾಲಕ್ಕೆ ಮಾಡಿದ್ರು. ಆ ನಂತರದ ದಿನಗಳಲ್ಲಿ ತಾಂತ್ರಿಕವಾಗಿ ಅರವಿಂದ್ ಅವರು ಮಾಡಿರೋದು ಯಾರಿಗೂ ಸಾಧ್ಯನೇ ಆಗಲ್ಲ. ನಾನು ಕೂಡ ಒಬ್ಬ ಆರ್ಗನೈಸರ್ ಆಗಿ ಹೇಳ್ತೀನಿ, ವಿಷುವಲ್ನ ಅವರೇ ಸ್ವತಃ ವಿಡಿಯೋ ಎಡಿಟಿಂಗ್ನ ಮಾಡಿ ಆ ಲಿಪ್ಸಿಂಕಿಂಗು, ಆ ಟೈಮಿಂಗ್ಸು, ಆ ರೀತಿ ಮಾಡೋದಕ್ಕೆ ಬಹಳ ಕಷ್ಟ ಇದೆ. ಬರೀ ಒಂದು ದಿವಸ ಹೀಗೆ ನಾನೇನು ಹಾಡ್ತಾ ಕೂತಿದ್ದಾಗ ಬಂದುಬಿಟ್ಟು ಸುಮ್ಮನೆ ಬಂದು ನನ್ನ ಕೆಳಗೆ ಕೂತ್ಕೊಂಡು ಕಾಲ ಕೆಳಗೆ ಕೂತ್ಕೊಂಡ್ಬಿಟ್ಟು ನಾನು ಹಾಡ್ಬೋದಾ ಅಂತ ಕೇಳಿದೆ. ಏನು ಗೊತ್ತಾ, ಒಂದು ಹಾಡಪ್ಪ, ನಮಗಲ್ಲಿ ಎಲ್ರಿಗೂ ಹಾಡಲಿಕ್ಕೆ ಅವಕಾಶ ಇದೆ, ನೀವು ಹಾಡಿ ಅಂತ ಹೇಳಿದೆ. ಅದು ಅವ್ರು ಯಾವುದೋ ಒಂದು ಕಿಶೋರ್ ಕುಮಾರದ ಹಾಡಾಡಿದ್ರು, ಅದ್ಭುತವಾಗಿತ್ತು.
ಇಷ್ಟೊತ್ತು ತನಕ ನೀವೆಲ್ಲ ತಾಳ್ಮೆಯಿಂದ ಕಾರ್ಯಕ್ರಮ ಕೂತು ನೋಡಿದ್ದೀರಾ, ಆನಂದಿಸಿದ್ದೀರಾ. ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಂಬತ್ತರ ಈ ವೇದಿಕೆಗೆ ಬೆಳಕಾಗಿ ಬನ್ನಿ. ಮುಂದಿನ ಗೀತೆ ಹಂಬನೆ ತುಂಬನೆ ಏಕ್ ದೂಜೆ ಕೇಲಿಯೆ ಚಿತ್ರ 1981ರಲ್ಲಿ ಬಿಡುಗಡೆ ಆದಂತಹ ಏಕ್ ದೂಜೆ ಕೇಲಿಯೆ ಚಿತ್ರ. ಸಾಹಿತ್ಯ ರಚನಾಕಾರರು ಆನಂದ್ ಬಕ್ಷಿ, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವ್ರದ್ದು. ಇದು ಬಹುಶಃ ಹಿಂದಿಯಲ್ಲಿ ರೀಮೇಕ್ ಆದಂತಹ ಚಿತ್ರ ಅನ್ಸುತ್ತಲ್ಲ, ಒಂದು ದಕ್ಷಿಣ ಭಾರತದ ಚಿತ್ರದಿಂದ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ತೆಲುಗಿನಲ್ಲಿ ಕೆ ಬಾಲಚಂದರ್ ಅವರು ಒಂದು ಅದ್ಭುತವಾದ ಚಿತ್ರ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಬಂದಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಚಿತ್ರ ಮರೋ ಚರಿತ್ರ ಅಂತ, ಕಮಲಾ ಹಾಸನ್ ಮತ್ತು ಸರಿತಾ ಅವರು ಮಾಡಿದಂತಹ ಪಾತ್ರ, ನಾಯಕಿಯರಾಗಿ. ಅದು ಎಷ್ಟು ಯಶಸ್ವಿ ಆಗುತ್ತೆ ಅಂತಂದರೆ ಅದನ್ನು ಹಿಂದಿಗೆ ನಾವು ರೀಮೇಕ್ ಮಾಡಲೇಬೇಕು ಅಂತ ನಿರ್ಮಾಪಕರೊಬ್ಬರು ಬರ್ತಾರೆ. ಹಿಂದಿಯ ಹಾಡುಗಳ ಧ್ವನಿ ಮುದ್ರಣ ಸಮಯದಲ್ಲಿ ನಮ್ಮ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಇದ್ದಾರಲ್ಲ, ಅವರು ಹಿಂದಿಯ ಗಾಯಕರನ್ನ ಆಯ್ಕೆ ಮಾಡ್ತಾರೆ ಹಾಡೋದಕ್ಕೆ. ಆದರೆ ನಮ್ಮ ನಿರ್ಮಾಪಕರು ಹೇಳ್ತಾರೆ, ಇಲ್ಲ ನಮಗೆ ಬೇರೆ ವಾಯ್ಸು, ಕಮಲ್ ಹಾಸನ್ಗೆ ಬೇರೆ ಹಿಂದಿಯ ಧ್ವನಿ ಅಷ್ಟು ಸರಿ ಹೋಗದೆ ಇರ್ಬೋದು, ಬಾಲಸುಬ್ರಹ್ಮಣ್ಯಂ ಅವ್ರ ಕೈಲಿ ಆಡ್ಸೋಣ ಅಂತ. ಆದರೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರು ಬೇಡ, ಅವರ ಇದು ಸರಿ ಹೋಗೋದಿಲ್ಲ, ದಕ್ಷಿಣ ಭಾರತೀಯರಿಗೆ ಅದೇ ಅದನ್ನ ಹೇಳೋದು ಹೇಗೆ ಗೊತ್ತಿಲ್ಲ, ಅವರು ದಕ್ಷಿಣ ಭಾರತೀಯರಿಗೆ ಅಷ್ಟು ಪ್ರಿಫರೆನ್ಸ್ ಕೊಡಲಿಲ್ಲ ಅಂತ ನನಗೆ ಭಾವನೆ. ಆದರೆ ಒತ್ತಾಯದ ಮೇರೆಗೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಹೇಳ್ತಾರೆ, ಅವ್ರನ್ನ ಕರೆಸಿ ಒಮ್ಮೆ ನಾನು ಹಾಡು ಕೇಳ್ತೀನಿ ಅಂತ. ಅವರ ಮುಂದೆ ಒಂದು ಮೊಹಮ್ಮದ್ ರಫಿ ಅವರು, ನಮ್ಮ ಈ ಗುರುಗಳಿಗೆ ಒಬ್ಬ ಗುರುಗಳಿದ್ದಾರೆ ಮೊಹಮ್ಮದ್ ರಫಿ ಅವರು, ಅವರ ಒಂದು ಹಾಡನ್ನು ಅವರು ಹಾಡಿ ತೋರಿಸ್ತಾರೆ. ಆಗ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರು ಎಷ್ಟು ಒಳ್ಳೆಯ ಜನ ಅಂತಂದರೆ, ಕಲೆಗೆ ಯಾರಾದರೂ ಬರಲಿ ಅನ್ನೋ ದೃಷ್ಟಿಯಿಂದ ಅವರಿಗೆ ಒಂದು ಹಾಡಿನ ಅವಕಾಶ ಕೊಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಈ ಏಕ್ ದೂಜೆ ಕೇಲಿಯೆ ಚಿತ್ರಕ್ಕೋಸ್ಕರ ಬಾಲಸುಬ್ರಹ್ಮಣ್ಯಂ ಅವರಿಗೆ ಅವಾರ್ಡ್ ಬರುತ್ತೆ ಬೆಸ್ಟ್ ಸಿಂಗರ್ ಅಂತ. ನೋಡಿ, ಆಯ್ಕೆ ಆಗೋದಕ್ಕೆ ಅವಕಾಶ ಇರದಂತಹ ಸಂದರ್ಭದಿಂದ ಒಂದು ಪ್ರಶಸ್ತಿ ಮಟ್ಟದವರೆಗೆ ಹೋದಂಥ ಧ್ವನಿ ನಮ್ಮ ಬಾಲು ಅವ್ರದ್ದು. ಅವರಿಗೆ ಅಭಿನಂದನೆಗಳು ಈ ಮೂಲಕ ತಿಳಿಸೋಣ. ಏಕ್ ದೂಜೆ ಕೇಲಿಯೆ ಚಿತ್ರದ ಹಾಡಿನಲ್ಲಿ ಕಮಲಾ ಹಾಸನ್ ಮತ್ತು ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ 100ಕ್ಕೆ 100 ಬೆರೆತು ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನಂತೀರಾ? ಹೌದು, ಖಂಡಿತ. ಅಂದ್ರೆ ಒಂದು ವಿಶೇಷ ಮತ್ತೆ ಅದ್ಭುತ ಏನು ಅಂತಂದ್ರೆ, ಅಷ್ಟೊತ್ತಿಗಾಗಲೇ ದಕ್ಷಿಣ ಭಾರತದಲ್ಲಿ ಸಾವಿರಾರು ಗೀತೆಗಳನ್ನ ಹಾಡಿದಂತಹ ಮೇರು ಗಾಯಕ ಹಿಂದಿಯಲ್ಲಿ ಅವಕಾಶಕ್ಕಾಗಿ ಆಡಿಷನ್ ಕೊಡ್ತಾರೆ ಅಂತಂದ್ರೆ, ಅದು ಅವರು ಎಷ್ಟು ಅಂದ್ರೆ ಆ ಸಂಗೀತಕ್ಕಾಗಿ ಅವರು ತಮ್ಮನ್ನ ತಾವು ಅರ್ಪಿಸ್ಕೊಂಡಿದ್ದಾರೆ. ಹಾಗೆ ಬೇರೆ ಭಾಷೆಯಲ್ಲಿ ಹಾಡೋದಕ್ಕೆ ಅವಕಾಶಕ್ಕೋಸ್ಕರ ಆಡಿಷನ್ ಕೊಟ್ಟರು ಅನ್ನೋದೇ ಒಂದು ಬಹಳ ವಿಶೇಷವಾದಂತಹ ವಿಷಯ. ಯಾಕಂದ್ರೆ ಅವ್ರಿಗೆ ಅದ್ರ ಅವಶ್ಯಕತೆ ಇರಲಿಲ್ಲ. ನೀವು ಹಾಡೋದಾದ್ರೆ ಹಾಡ್ತೀನಿ, ಇಲ್ಲಾಂದ್ರೆ ಬಿಡ್ತೀನಿ ಅಂತ ಅನ್ಬಹುದಾಗಿತ್ತು. ಆದ್ರೆ ಅವ್ರು ಆ ಥರ ಮಾಡಲಿಲ್ಲ. ಅವ್ರು ಹಾಗೆ ಮಾಡಿದ್ದಲೇ ಇದ್ದಿದ್ರಿಂದ ನಮಗೆ ಹಿಂದಿಯಲ್ಲೂ ಎಷ್ಟೋ ಅದ್ಭುತವಾದ ಗೀತೆಗಳು ನಮಗೆ ದೊರೆತವು. ಅಂತಹ ಮಹಾನ್ ಗಾಯಕರು, ಈ ಹಾಡಿನ ಮೂಲ ಗಾಯಕರು. ಹಾಗೆ ಅವರ ಜೊತೆಗೆ ಈ ಹಾಡನ್ನ ಹಾಡಿದರೆ ಲತಾ ಮಂಗೇಶ್ಕರ್ ಅವರು. ಇದೇ ಗೀತೆಯನ್ನ ನಮ್ಮ ಕಲಾಭೂಮಿ ಮತ್ತು ATM ತಂಡದ ಗಾಯಕರಾದಂತಹ ಶ್ರೀಯುತ ಶಾಂತಕುಮಾರ್ ಅವರು ಮತ್ತು ಶ್ರೀಮತಿ ಮಾಲಿನಿ ಸತೀಶ್ ಅವರು ನಮ್ಮ ಮುಂದೆ ಬಂದು ಹಾಡಲಿದ್ದಾರೆ. ಅವರಿಗೆ ನಿಮ್ಮ ಭರ್ಜರಿ ಚಪ್ಪಾಳೆಗಳ ಮೂಲಕ ಅವರಿಗೆ ಸ್ವಾಗತವನ್ನ ಕೋರೋಣ. ಹಾಗೆ ಮೂಲ ದೃಶ್ಯಾವಳಿಗಳ ಜೊತೆಗೆ ಈ ಹಾಡನ್ನ ನೋಡಿ ಆನಂದಿಸೋಣ. ಒಂದು ಮಾತನ್ನು ನಾವು ಸೇರಿಸ್ಬೋದು. ಇವರು ಡೌನ್ ಟು ಅರ್ತ್ ಅಂತ ನಾವೇನು ಹೇಳ್ತೀವಲ್ಲ, ಇವರು ಹಾಡುಗಳನ್ನು ದಕ್ಷಿಣ ಭಾರತದಲ್ಲಿ ಎಷ್ಟೇ ಹಾಡುಗಳು ಹಾಡಿದ್ರು ಸಹ ಅವರು ವಿದ್ಯಾರ್ಥಿ ರೂಪದಲ್ಲಿದ್ದರು. ನಾನು ದಿನಕ್ಕೆ ಕಲಿತೀನಿ ಅನ್ನೋ ಥರ. ಹಾಗಾಗಿ ಅವರು ಆಡಿಷನ್ ಕೊಡೋದಕ್ಕೆ ಯಾವುದೇ ಹಿಂದು ಮುಂದೆ ನೋಡಿಲ್ಲ. ಸೊ ಕರಿತಾ ಇದ್ದಾರೆ, ನನ್ನ ಧ್ವನಿ ಪರೀಕ್ಷೆ ಮಾಡ್ತಾರೆ, ಸರಿ ಇದ್ರೆ ತಗೊಳ್ಳಿ, ಇಲ್ಲಾಂದರೆ ಬೇಡ, ಆದರೆ ನಾನು ಕರೆದ ಮೇಲೆ ನಾನು ಹೋಗ್ತೀನಿ, ಹಾಡ್ತೀನಿ ಅಂತ ಹೇಳಿ ಹಾಡಿದಂಥ ದೊಡ್ಡ ಮನಸ್ಸಿನ ದೊಡ್ಡ ಗಾಯಕರು ನಮ್ಮ ಬಾಲಸುಬ್ರಹ್ಮಣ್ಯಂ. ಸಾಧಕರ ತತ್ವನೇ ಅದು. ನಾವು ವಿದ್ಯಾರ್ಥಿಯಾಗಿದ್ದರೆ ಮಾತ್ರ ನಾವು ಸಾಧನೆಯಲ್ಲಿ ಮುಂದೆ ಇರ್ತೀವಿ. ನಾವು ಯಾವಾಗ ನಾವೆಲ್ಲ ಕಲಿತೀವಿ ಅಂತ ಅನ್ಕೊಳ್ತೀವೋ ಆಗ ಒಬ್ಬ ಕಲಾವಿದನ ಅವಸಾನ ಪ್ರಾರಂಭ ಆಗುತ್ತೆ ಅಂತ ಅನ್ನೋದನ್ನ ತಿಳಿಸ್ಕೊಟ್ಟಂಥವ್ರು. ಅಂದ್ರೆ ನಿರಂತರ ಕಲಿಕೆ, ನಿರಂತರವಾಗಿ ವಿದ್ಯಾರ್ಥಿಯಾಗಿ ಇರೋದೇನೆ ಸಾಧಕನಿಗೆ ಒಂದು ಶೋಭೆ ಅಂತ ತಿಳಿಸ್ಕೊಟ್ಟಂತಹ ಮಹಾನುಭಾವರು. ಈಗ ಗೀತೆಯನ್ನ ಕೇಳೋಣ.
उसको कसम लगे, उसको कसम लगे जो बिछड़ के एक पल भी जिए, हम बने तुम बने एक दूजे के लिए, हम बने I don't know what you say. दूजे के लिए। I don't know what you say. 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 तुम हो बुद्धू, तुम हो बुद्धू मान लो, you are handsome जान लो, तुम हो बुद्धू मान लो, you are handsome जान लो, सब बातों को छोड़ के आंखों को पहचान लो, आंखों ने आंखों से वादे ये किए, उसको कसम लगे, उसको कसम लगे जो बिछड़ के एक पल भी जिए, हम बने तुम बने एक दूजे के लिए, हम बने तुम बने एक दूजे के लिए। हम बने तुम बने एक दूजे के लिए। I don't know what you say. 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 But I want to dance and play. But I want to dance and play. I want to play the game of love. I want you in the name of love. I want to play the game of love. I want you in the name of love. Hey, come here. Not here, there, up in the sky. Come with me, I want to fly. Don't stop, let the whole world know. Don't stop, let the whole world know. Come fast, don't be slow. Always fire, I feel snow. इश्क पर जोर नहीं, इश्क पर जोर नहीं, गालिब ने कहा है इसीलिए, उसको कसम लगे, उसको कसम लगे जब बिछड़ के एक पल भी जिए, हम बने तुम बने एक दूजे के लिए। I don't know what you say. I don't know what you say. We are made for each other, समझे? We are made for each other someday. We are made for each other someday. We are made for each other someday. ಸ್ವರದ ಸರದಾರನೇ ಬಾಲಸುಬ್ರಹ್ಮಣ್ಯಂ गानगन्धर्वने बालसुब्रह्मण्यम्
ನಮ್ಮ ಎದೆಯಾಳದ ದನಿಯೇ ಎಸ್ಪಿಬಿ ಸ್ವರಾರ್ಚನೆ ಎಸ್ಪಿಬಿ ಸ್ವರಾರ್ಚನೆ. ನಿಮ್ಮ ಹುಟ್ಟು ಹಬ್ಬದ ಸುದಿನದಲ್ಲಿ 80ರ ಸಂಭ್ರಮದ ಹರಕೆಯಲ್ಲಿ ಕನ್ನಡ ನಾಡಿನ ಮನೆ ಮನದಲ್ಲೂ ನಿಮ್ಮದೇ ನೆನಪಿನ ಗಾನ ಸುಧೆ. ನಿಮ್ಮ ಸ್ವರ ಸಾಗರವು ತುಂಬಿ ಹರಿದಿದೆ. ಭಾವಲೋಕದ ಬಾಗಿಲು ತೆರೆದಿದೆ. ಕಾಲ ಕಳೆದರು ಮಾಸದ ಧ್ವನಿಯೇ. ನಿಮ್ಮ ಹಾಡೇ ನಮಗೆ ಜೀವ ಸೇಲೆ. PM ಭಟ್ಟು ಗಾನದ ಹಬ್ಬವಿದು. ಮುಂಜಾನೆಯಿಂದ ಸಂಜೆಯವರೆಗೆ 80 ಗೀತೆಗಳ ಸರಮಾಲೆ. ನಿಮ್ಮ ಪಾದಕ್ಕೆ ಸಮರ್ಪಣೆ ಈ ಸ್ವರಾರ್ಚನೆ. ಬಾಲು ಸರ ನಿಮಗೆ ಕೋಟಿ ವಂದನೆ. ಇಂದಿನ ಗಾಯಕರ ಕಂಠದಲ್ಲಿ ನೀವೇ ತೇಲಿ ಬನ್ನಿ. ಎಸ್ಪಿಬಿ ಎಂಬತ್ತರ ಈ ವೇದಿಕೆಗೆ ಬೆಳಕಾಗಿ ಬನ್ನಿ. ಬಾಲು ಸರ್ ಬಾಲು ಸರ್ ಕಲಾಭೂಮಿಯ ವೇದಿಕೆಯಿಂದ ನಿಮಗೆ ಸ್ವರಾಂಜಲಿ.